ಮೋಟ್ರ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಇಲ್ಲೊಂದು ಎಂಡ್ ಕ್ಯಾಪ್ ಹಾಕೋಣ. ಇಲ್ಲೊಂದು ಸ್ವಲ್ಪ ಒಡೆದೋಗಿದೆ. ಹಲೋ ಸ್ನೇಹಿತರೆ, ನಮಸ್ತೆ. ಪಚ್ಚುವಟ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಏನಂದರೆ, ಈಗ ಸುಮಾರು ದಿವಸದಿಂದ ಮೋಟ್ರು ಆನ್ ಮಾಡಬೇಕು ಅಂತ ಅದ್ರ ಜೊತೆ ಸರ್ಕಸ್ ಮಾಡ್ತಾಯಿದ್ದೀವಿ. ಒಂದು 3 ಫೇಸ್ ಬರ್ತಾ ಇರಲಿಲ್ಲ. 3 ಫೇಸ್ ಬರದೆ ನಮ್ಮದು ಮೋಟ್ರ್ ಆನ್ ಆಗಲ್ಲ. ನಮ್ಮದು 3 ಫೇಸ್ ಮೋಟ್ರು. ಮೊನ್ನೆ ಎಲೆಕ್ಟ್ರಿಷಿಯನ್ ಎಲ್ಲ ಕರ್ಕೊಂಡು ಬಂದು ವೈರಿಂಗ್ ಎಲ್ಲ ಮಾಡಿಸ್ಲಿಕ್ಕಿತ್ತು. ವೈರಿಂಗ್ ಎಲ್ಲ ಮಾಡಿಸಿದ್ದೆ. ನಿನ್ನೆ ಲೈನ್ಮೆನ್ ಬಂದು ನೋಡಿದ್ರು, ಜಂಪ್ ಏನಾರು ಹೋಗಿದೆಯೇನೋ ಅಂತ ಲೈನ್ ಎಲ್ಲ ಹತ್ತಿಸಿ ನೋಡಿದೆ. ಲೈನ್ ಎಲ್ಲ ಸರಿ ಇದೆ. ನೋಡ್ತಾ ಇಲ್ಲೇ ಒಂದು ಪ್ರಾಬ್ಲಮ್ ಆಗಿದೆ, ತೋರಿಸ್ತೀನಿ ಬನ್ನಿ ಸ್ನೇಹಿತರೆ. ಅದಕ್ಕಿಂತ ಮೊದಲು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಸ್ನೇಹಿತರೆ. 3 ದಿವಸದಿಂದ ಒಂದು 3 ಫೇಸ್ ಬರ್ತಿಲ್ಲ ಅಂತ ಒಂದು ಸರ್ಕಸ್ ಮಾಡ್ತಾಯಿದ್ದು. ಫಸ್ಟಿನ ದಿವಸ ನಾವು ವೈರಿಂಗ್ ಎಲ್ಲ ಮಾಡಿದಾಗ 3 ಫೇಸ್ ಬರಲಿಲ್ಲ, ಒಂದು ಫೇಸ್ ಇರಲಿಲ್ಲ. ನಾವು ಮೋಸ್ಟ್ಲಿ ಲೈನಲ್ಲಿ ಜಂಪ್ ಏನಾರು ಹೋಗಿರ್ಬೋದು ಅಂತ ಸುಮ್ಮನಾದ್ವಿ. ಆನಂತರ ನೆಕ್ಸ್ಟ್ ಡೇ ಲೈನ್ಮ್ಯಾನ್ ಬಂದು ನೋಡಿದರು, ಲೈನ್ ಸರಿ ಇದೆ. ಆದರೆ ಏನಾಗಿದೆಯಪ್ಪ ಅಂದರೆ, ನಮ್ಮದು ಅಂಡರ್ಗ್ರೌಂಡ್ ಕೇಬಲ್ಲು ಫಾಲ್ಟ್ ಆಗಿಬಿಟ್ಟಿದೆ. ನೋಡಿ ತೋರಿಸ್ತೀನಿ. ಅಂಡರ್ಗ್ರೌಂಡ್ ಕೇಬಲ್ಲು ನಾವು ಅಂಡರ್ಗ್ರೌಂಡ್ ಮಾಡಿರಲಿಲ್ಲ, ಹಾಗೆ ಮೇಲೇ ಎಳ್ಕೊಂಡು ಹೋಗಿದ್ದು. ನಮ್ಮದು ಮೋಟ್ರ್ ಪಾಯಿಂಟು ಸ್ವಲ್ಪ ಒಂದು 100 ಮೀಟ್ರ್ ದೂರದಲ್ಲಿರೋದು, ಕರೆಂಟ್ ಕಂಬ ಇಲ್ಲಿರೋದು. ಅದಕ್ಕೋಸ್ಕರ ನಾವು ಇಲ್ಲಿಂದ ಲಾಕ್ ಕೇಬಲ್ ಇರುವ ಅಲ್ಯೂಮಿನಿಯಮ್ ಅಂಡರ್ಗ್ರೌಂಡ್ ಕೇಬಲ್ನ ಎಳ್ಕೊಂಡು ಹೋಗಿದ್ವಿ. ಕೇಬಲ್ ಮಾತ್ರ ಸಖತ್ ಹೆವಿನೇ ಇತ್ತು, ಒಳ್ಳೆ ಕೇಬಲ್ ಅಂತಲೇ ತಗೊಂಡು ಬಂದಿದ್ದು. ಆದರೆ ಇಂಥ ಕೇಬಲೇ ಒಳಗಡೆಯಿಂದನೇ ಒಂದು ವೈರು ಡ್ಯಾಮೇಜ್ ಆಗಿಬಿಟ್ಟಿದೆ. ಒಂದು ವೈರಲ್ಲಿ ಕರೆಂಟ್ ಬರ್ತಾ ಇಲ್ಲ. ಆ್ಯಕ್ಚುಲಿ ಇದು ಅಂಡರ್ಗ್ರೌಂಡ್ ಕೇಬಲ್ಲು ನಾವು ಮೇಲ್ಗಡೆ ಹಾಗೆ ಎಳ್ಕೊಂಡು ಬಂದಿದ್ವಿ, ಅದೇ ತಪ್ಪಾಯಿತು ಅಂತ ಅನಿಸುತ್ತೆ. ಮೋಟ್ರ್ ಆನ್ ಮಾಡಿದರೆ ನೋಡಿ, ಇದರಲ್ಲಿ ಬ್ಲೂ ಕಲರ್ ವೈರು ಫಾಲ್ಟ್ ಆಗಿಬಿಟ್ಟಿದೆ. ಬ್ಲೂ ಕಲರ್ ವೈರಲ್ಲಿ ಕರೆಂಟ್ ಬರ್ತಾ ಇಲ್ಲ. ಅದಕ್ಕೆ ಏನು ಮಾಡ್ತಿದ್ದೀವಿ ಅಂದರೆ, ಒಂದು 4 ಕೋರ್ ಇರೋ ವೈರು ನಮಗೆ 3 ಫೇಸ್ ಬೇಕಾಗಿದೆ. ಒಂದು ಅರ್ಥಿಂಗಿಗೆ ಕೊಟ್ಟಿದ್ದು, ಆ ಅರ್ಥಿಂಗಿನ ತೆಗೆದು ನಾವೀಗ ಏನು ಮಾಡ್ತಿದ್ದೀವಿ ಅಂದರೆ, ಅರ್ಥಿಂಗ್ ಬೇಕಂದರೆ ನಾವು ಸಪ್ರೇಟಾಗಿ ಒಂದು ವೈರ್ ಎಳ್ಕೊಂಡು ಹೋಗೋಣ. ಇದು ವೈರ್ ಹೆವಿ ಇರೋದ್ರಿಂದ ಇದರಲ್ಲೇ ಒಂದು ಕನೆಕ್ಷನ್ ಚೇಂಜ್ ಮಾಡಿ ಕೊಡ್ತಾ ಇದ್ದೀವಿ ಸ್ನೇಹಿತರೆ. ಮೊದಲು ಏನು ಮಾಡಿದ್ವಿ ಅಂದರೆ, ಈ ಕೇಬಲನ್ನು ನಾವು ಡೈರೆಕ್ಟಾಗಿ ಅಲ್ಲಿ ಮೇಲ್ಗಡೆಯಿಂದ ಕನೆಕ್ಷನ್ ತಗೊಂಡೋಗಿದ್ದು. ಈಗ ಏನು ಮಾಡಿದ್ದೀವಿ ಅಂದರೆ, ನೋಡಿ ಮೇಲ್ಗಡೆ ಅಲ್ಯೂಮಿನಿಯಂ ವೈರ್ ಹಾಕಿರೋದು ಹೊಸದು ಕಾಣುತ್ತೆ. ಅಲ್ಲಿಂದ ಅಲ್ಯೂಮಿನಿಯಂ ವೈರ್ ಹಾಕೊಂಡು ಬಂದು ಇಲ್ಲಿ ಕೆಳಗಡೆ ಒಂದು ಫ್ಯೂಸ್ ಚಾನಲ್ ಕೂರಿಸಿದ್ದೀವಿ. ಫ್ಯೂಸ್ ಚಾನಲಿಂದ ಮತ್ತು ಈ ಕಡೆ ಕನೆಕ್ಷನ್ ತಗೊಂಡೋಗಿದ್ದೀವಿ. ಏನಪ್ಪ ಅಂದರೆ, ಮೊದಲು ನಾವು ಕರೆಂಟ್ ಅಲ್ಲಿ ಸ್ವಿಚ್ ಬೋರ್ಡ್ ಹತ್ರ ಏನಾದ್ರು ಮುಟ್ಟಬೇಕು ಅಂದರೆ ಡೈರೆಕ್ಟ್ ಇದ್ದಿದ್ದರಿಂದ ಕರೆಂಟ್ ಕಲೆಕ್ಷನ್ ತಪ್ಪಿಸ್ಕೊಳಕ್ಕೆ ಆಗ್ತಿರಲಿಲ್ಲ. ಅದಕ್ಕೋಸ್ಕರ ನಾವಿಲ್ಲಿ ಎಕ್ಸ್ಟ್ರಾ ಒಂದು ಈ ರೀತಿ ಇದು ಕೂರಿಸಿದ್ದೀವಿ. ನೋಡಿ, ಈ ರೀತಿ ಫ್ಯೂಸ್ ಕೂರಿಸ್ಕೊಂಡಿದ್ದೀವಿ. ಫ್ಯೂಸ್ ಕೂರಿಸಿ ಇಲ್ಲಿಂದ ಸಪ್ಲೈ ಕಳಿಸಿದ್ದೀವಿ. ಅಕಸ್ಮಾತ್ ಅಲ್ಲೇನಾದ್ರು ನಾವು ಪ್ರಾಬ್ಲಮ್ ಆಯಿತು ಮೋಟ್ರ್ ಹತ್ರ ಅಂದರೆ, ನಾವು ಬೇಕಾದ್ರೆ ಇಲ್ಲೇ ಕಲೆಕ್ಷನ್ ತಕ್ಕೊಂಡು ಅಲ್ಲಿ ಧೈರ್ಯವಾಗಿ ನೋಡ್ಬೋದು. ಅದಕ್ಕೆ ಏನು ಮಾಡ್ತೀವಿ ಅಂದರೆ, ಇಲ್ಲಿ ನೋಡಿ, ಈ ಬ್ಲೂ ವೈರನ್ನು ತೆಗೆದು ಅದಕ್ಕೆ ಈ ಯೆಲ್ಲೋ ವೈರ್ ಕೊಡ್ತೀವಿ. ಇದಕ್ಕೆ ಒಂದು ಸಪ್ರೇಟಾಗಿ ಒಂದು ಅಲ್ಯೂಮಿನಿಯಂ ವೈರು ನಾಳೆ ಅಥವಾ ನಾಡಿದ್ದು ಎಳ್ಕೊಂಡು ಹೋಗ್ತೀವಿ ಅರ್ಥಿಂಗಿಗೆ. ಅದು ಅರ್ಥಿಂಗ್ ಏನು ನಮಗೆ ಬೇಕಾಗಲ್ಲ, ಏನಾದ್ರು ಅಲ್ಲಿ ಲೈಟು ಅಥವಾ ಬಲ್ಪ್ ಏನಾರು ಹಾಕೋಣೋದಾದರೆ ಬೇಕಾಗತ್ತೆ ಅಷ್ಟೇ. ನೋಡಿ, ಅಲ್ಲಿ ಚೇಂಜ್ ಮಾಡಿದ್ದೀನಿ. ನೋಡಿ, ಇದು ಅಲ್ಯೂಮಿನಿಯಮ್ ಎಕ್ಸ್ಟ್ರಾ ವೈರ್ ಹಾಕಿ ಕೊಟ್ಟಿದ್ದೀನಿ. ಒಂದು ಇಲ್ಲಿ ಬ್ಲೂ ಕಲರು ಬಿಟ್ಟು ಯೆಲ್ಲೋ ಕಲರಿಗೆ ಜಾಯಿಂಟ್ ಹೊಡೆದಿದ್ದೀನಿ. ಅರ್ಥಿಂಗ್ ನೋಡಿ ಡಿಸ್ಕನೆಕ್ಟ್ ಮಾಡಿದ್ದೀನಿ. ಅರ್ಥಿಂಗ್ ಡಿಸ್ಕನೆಕ್ಟ್ ಮಾಡಿಸಿದ್ದೀನಿ. ನೋಡೋಣ ಈಗ ಮೋಟ್ರ್ ಆನ್ ಆಗುತ್ತೆ ಏನಂತ. ಮೋಟ್ರ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಇಲ್ಲೊಂದು ಎಂಡ್ ಕ್ಯಾಪ್ ಹಾಕೋಣ. ಇಲ್ಲೊಂದು ಸ್ವಲ್ಪ ಒಡೆದೋಗಿದೆ. ಇದು ಸದ್ಯಕ್ಕೆ ಆ ಜಾಯಿಂಟ್ ಮಾಡಲ್ಲ, ನಾನು ಈ ಕಡೆ ನೀರು ಹೊಡೆಯಲ್ಲ, ಹಾಗಾಗಿ ಸದ್ಯಕ್ಕೆ ಎಂಡ್ ಕ್ಯಾಪ್ ಹಾಕೊಂಡಿರ್ತೀನಿ. ನೆಕ್ಸ್ಟು ಮತ್ತೆ ಸರಿ ಮಾಡ್ತೀನಿ. ನೋಡಿ, ಎಂಡ್ ಕ್ಯಾಪ್ ಹಾಕಿದ್ದೀನಿ. ನೋಡೋಣ ಈಗ ಮೋಟ್ರ್ ಆನ್ ಮಾಡಿ. ಫುಲ್ಲು ಪ್ರೆಷರ್ ಇದೆ ಅಂದರೆ, ಇನ್ನೂ ಯಾರೂ ಮೋಟ್ರ್ ಸ್ಟಾರ್ಟ್ ಮಾಡಿಲ್ಲ, ಹಾಗಾಗಿ ವೋಲ್ಟೇಜ್ ಎಲ್ಲ ಚೆನ್ನಾಗಿದೆ. ಹಾಗಾಗಿ ಫುಲ್ ಪ್ರೆಷರ್ ಇದೆ, ಮತ್ತು ನೀರು ಸಹ ಮೇಲೆ ಇದೆ. ಸ್ನೇಹಿತರೆ, ನಮ್ಮ ತೋಟಕ್ಕೆ ಯಾವ ಜೆಟ್ ಹಾಕಿದ್ದೀನಿ, ಅದು ಎಷ್ಟು ಪ್ರೆಷರಲ್ಲಿ ಹಾರುತ್ತೆ, ಅದು ಎಷ್ಟು ಅಡಿವರೆಗೆ ಹಾರುತ್ತೆ, ಅದ್ರ ಬಗ್ಗೆ ನಾನು ಒಂದು ಸಪ್ರೇಟಾಗಿ ವೀಡಿಯೋ ಮಾಡಿ ತಿಳಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.